ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಯುಗಾದಿ ಹಬ್ಬ ಆದ್ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಬ್ಬದ ದಿನನೇ ತುಂಬಾ ಕೆಲಸ ಇರೋದ್ರಿಂದ ಮಾಡೋದಕ್ಕಾಗಲ್ಲ. ಹಬ್ಬದ ಹಿಂದಿನ ದಿನನೇ ಮನೆಗೆ ಏನೇನ್ ಬೇಕು ಎಲ್ಲ ತಂದಿದ್ದಾರೆ. ಶೀಕಾಯಿ ಎಲ್ಲ ಎಣ್ಣೆ ಸ್ನಾನ ಮಾಡೋದಕ್ಕೆ ಶೀಕಾಯಿ ಕೂಡ ತಂದಿದ್ದಾರೆ. ಹಾಗೆ ಒಬ್ಬಟ್ಟಿನ ಸಾಮಾನೆಲ್ಲ ತಂದಿದ್ದಾರೆ. ಆ ಹಬ್ಬದ ದಿನ ಒಬ್ಬಟ್ಟು ಕಂಪಲ್ಸರಿ ಮಾಡೇ ಮಾಡ್ತಾರೆ. ಎಲ್ಲ ಬೆಲ್ಲ ಎಲ್ಲ ಮನೇಲಿ ಏನೇನಿಲ್ಲ ಅದೆಲ್ಲ ದಿನಸಿ ಬರ್ಕೊಟ್ಟಿದೆ. ಅದನ್ನ ನಮ್ಮನೆಯವ್ರು ತಗೊಂಡ್ಬಂದಿದ್ದಾರೆ. ಪೂಜೆಗೆ ಏನೇನ್ ಬೇಕು, ಅಡಿಗೆಗೆ ಏನೇನ್ ಬೇಕು ಎಲ್ಲಾನು ತಂದ್ಬಿಟ್ಟಿದ್ದಾರೆ. ಏನಿಲ್ಲ ಎಲ್ಲ ತಂದಿದ್ದಾರೆ ಮನೆಗೆ. ಹಬ್ಬಕ್ ಬೇಕಾಗಿರೋದ್ ಮೇನ್ ಚಿರೋಟಿ ರವೆ ಮತ್ತೆ ಮೈದಾ ಹಿಟ್ಟು, ಕಡಲೆಬೇಳೆ, ಬೆಲ್ಲ, ಈ ಕಾಳುಗೊಜ್ಜು ಮಾಡೋದಕ್ಕೆ ಕಡಲೆಕಾಳು ಇಷ್ಟನ್ನು ಕೂಡ ತಂದಿದ್ದಾರೆ. ಹಬ್ಬದ ಹಿಂದಿನ ದಿನ ತರಿಸಿ ಇಟ್ಕೊಂಡ್ಬಿಡ್ತೀನಿ ನಾನು. ಹಬ್ಬದ ದಿನ ಹೋಗಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಯಾವ್ದು ಹತ್ರದಲ್ಲಿ ಅಂಗಡಿಗಳು ಇಲ್ಲ. ಹಾಗೆ ಹಬ್ಬದ ಹಿಂದಿನ ದಿನಾನೇ ಮೆಟ್ಲೆಲ್ಲ ತೊಳ್ಕೊಬೇಕು. ನಾವಿರೋದು ಮೊದ್ಲದಾಗಿ ಬಾಡಿಗೆ ಮನೆಯಲ್ಲಿ ಇದ್ದೀವಿ. ಆದ್ರಿಂದ ಮೆಟ್ಲು ಹಬ್ಬದ ದಿನ ತೊಳಿಬೇಕು. ಮಾಮೂಲಿ ಯಾವಾಗ ಕಸ ಗುಡಿಸ್ಕೊಂತೀವಿ ಒರೆಸ್ಕೊಂತೀವಿ. ಆದ್ರೆ ಹಬ್ಬದ ಹಿಂದಿನ ದಿನ ಮಾತ್ರ ಈ ರೀತಿ ತೊಳ್ಕೊಂಡ್ಬಿಡ್ತೀವಿ. ನಾನು ಮೇಲ್ಗಡೆ ಇರೋ ಫ್ಲೋರ್ ತೊಳ್ಕೊಂತೀನಿ. ಕೆಳಗಡೆ ಮನೆಯವ್ರು ಕೆಳಗಡೆ ಇರೋ ಫ್ಲೋರ್ ಅನ್ನ ತೊಳ್ಕೊಂತಾರೆ ಮೆಟ್ಲನ್ನ. ಮೇಲ್ಗಡೆ ಒಂದೇ ಮನೆ ಇರೋದು, ಅದ್ರಲ್ಲಿ ನಾವಿದೀವಿ. ಕೆಳಗಡೆ 2 ಮನೆ ಇದೆ. ಇಲ್ಲಿ ನಮ್ಮ ಗೊತ್ತಿರೋರು ಚೆನ್ನಾಗಿ ಪರಿಚಯ ಆಗಿದ್ದಾರೆ. ನಮ್ ಫ್ರೆಂಡ್ ಕೂಡ ಇದ್ದಾರೆ. ಅವರು ಕೆಳಗಡೆ ತೊಳ್ಕೊಂಡು ಹೋಗ್ತಿದ್ದಾರೆ. ಹಾಗೆ ತೊಳೆದ್ಬಿಟ್ಟು ಇಬ್ರು ಕೂಡ ರಂಗೋಲಿ ಹಾಕೋಣ ಅಂತ ಅಂದ್ಬಿಟ್ಟು ತೊಳಿತಾ ಇದಾರೆ ನೋಡಿ. ಅರ್ಷಿತಾ ಅಂತ ನಮ್ ಫ್ರೆಂಡು. ತುಂಬಾ ಚೆನ್ನಾಗಿ ಕ್ಲೋಸ್ ಆಗಿ ಫ್ರೆಂಡ್ ಆಗ್ಬಿಟ್ರು. ಈಗಂತೂ ಫಸ್ಟ್ ಅಷ್ಟಕ್ಕಷ್ಟೇನೆ, ಆದ್ರೆ ಈಗ ಚೆನ್ನಾಗಿ ಫ್ರೆಂಡ್ ಆಗಿದ್ದಾರೆ. ಅವರು ತೊಳೆದ್ಬಿಟ್ಟು ಹೋದ್ರು. ಮಗು ಐತೆ ಅವ್ರದ್ದು, ಸಣ್ಣದು ಮಗು ಅಳ್ತಾ ಇದೆ ಅಂತ ಹೋದ್ರು. ಅಷ್ಟ್ರಲ್ಲಿ ನಾನು ಕೆಳಗಡೆ ಹ್ಯಾಪಿ ಯುಗಾದಿ ಅಂತ ಬರ್ದು ರಂಗೋಲಿ ಎಲ್ಲ ಹಾಕೊಂಡಿದೀನಿ. ಸ್ವಲ್ಪ ದೊಡ್ಡದೇ ಹಾಕಿದೀನಿ ರಂಗೋಲಿ. ನೈಟನ್ನೇ ಮಳೆ ಬಂದ್ಬಿಡ್ತು ಫ್ರೆಂಡ್ಸ್. ಇಷ್ಟು ಚೆನ್ನಾಗಿ ರಂಗೋಲಿ ಹಾಕಿದೆ. ಆದ್ರೆ ಕೆಳಗಡೆ ಮನೆ ಹುಡ್ಗಿ ಬಂದ್ ನೋಡ್ತಾ ಇದೆ. ಚೆನ್ನಾಗ್ ಹಾಕಿದೀರಾ ಆಂಟಿ ರಂಗೋಲಿನ ಅಂತ ಅಂದ್ಬಿಟ್ಟು ಕುತ್ಕೊಂಡು ನೋಡ್ತಾ ಇತ್ತು. ಇದಿಷ್ಟು ಕೆಲ್ಸ ಆದ್ರೆ ಮುಂದಿನ ಕೆಲ್ಸ ಎಲ್ಲ ನಾವು ಮನೆ ಕೆಲ್ಸ ಮಾಡ್ಕೋಬೇಕಾಗುತ್ತೆ ನೈಟ್ ಎಲ್ಲ. ಅದಕ್ಕೇನೆ ನಾನು ಒಂದ್ 3 ಗಂಟೆ ಹಿಂಗೇನೆ ರಂಗೋಲಿ ಹಾಕೊಂಡೆ. ಒಂದ್ 5 ಗಂಟೆ ಹಿಂಗೇನೆ ಮಳೆ ಹೋಯ್ತು. ಅವಾಗ ಸ್ವಲ್ಪ ರಂಗೋಲಿ ಸ್ವಲ್ಪ ಹೋಗಿತ್ತು ಅಷ್ಟೇ, ಜಾಸ್ತಿ ಏನ್ ಹೋಗಿರ್ಲಿಲ್ಲ, ಸ್ವಲ್ಪ ಹೋಗಿತ್ತು. ಮೇಲ್ಗಡೆ ನಾವಿರೋ ಮನೆ ಹತ್ರ ಹೋಗಿ ನೋಡಿದ್ರೆ ನೋಡಿ, ಹೊಂಗೆ ಮರದ್ ಕೆಳಗಡೆ ಕಾಣಿಸ್ತಾ ಇದೆ ರಂಗೋಲಿ. ತುಂಬಾ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಇನ್ನೊಂದ್ ಸ್ವಲ್ಪ ದೊಡ್ಡದಾಗಿ ಬಿಡಿಸಿದೆ. ಮೇನ್ ರೋಡ್ ಪಕ್ಕನೇ ಮನೆ ಇರೋದು. ಹಾಗೆ ಹಬ್ಬ ಅಂದ್ಬಿಟ್ಟು ಬಟ್ಟೆಗಳೆಲ್ಲ ಇದ್ದ ಸ್ವಲ್ಪ ಎಲ್ಲ ಒಗ್ದಾಕಿದೀನಿ. ಸ್ವಲ್ಪ ಹುಣಸೆ ಹಣ್ಣು ಕೂಡ ಒಣಗಾಕಿದೀನಿ. ಹುಣಸೆ ಹಣ್ಣು ಸ್ವಲ್ಪ ಹಂಗೆ ಮಿಕ್ಕೊಂಡಿತ್ತು, ಬಿಡಿಸಿರ್ಲಿಲ್ಲ. ಆದ್ರಿಂದ ನಾನ್ ನನ್ ಮನೆ ಕೆಲ್ಸ ಸ್ಟಾರ್ಟ್ ಮಾಡ್ಕೋಬೇಕು. ಇಷ್ಟ್ ಕೆಲ್ಸ ಆದ್ಮೇಲೆ ಹಾಗೆ ಅಡ್ಗೆ ಮಾಡೋದಕ್ಕೆ ನೀರು ಕೂಡ ತಂದಿಟ್ಟಿದೀನಿ. ಸಂಜೆ ಆಯ್ತಾ ನೋಡಿ 7 ಗಂಟೆ ಆಯ್ತು ಅಷ್ಟ್ರಲ್ಲಿ ಮಳೆ ಬಂತು. ಜೋರ್ ಮಳೆ. ವರ್ಷದ ಮೊದಲನೇ ಮಳೆ ನಮ್ಮನೇಲಿ, ನಮ್ಮೂರಲ್ಲಿ. ಆದ್ರೆ ಸ್ವಲ್ಪ ಕತ್ಲಾಗಿರೋದ್ರಿಂದ ಮಳೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಮಳೆ ಜೋರಾಗಿನೇ ಹೋಯ್ತು. ನೈಟ್ ಎಲ್ಲ ಸ್ವಲ್ಪ ಯುಗಾದಿ ಹಬ್ಬದ ಹಿಂದಿನ ದಿನ ಕೂಡ ಹೋಯ್ತು. ಯುಗಾದಿ ಹಬ್ಬದ ದಿನನೂ ಕೂಡ ಮಳೆ ಆಯ್ತು ನಮ್ ಕಡೆ. ಈಚೆಗಡೆ ಟೆರ್ರಸ್ ಮೇಲೆ ನಾವು ಟ್ಯೂಬ್ ಲೈಟ್ ಹಾಕೊಂಡಿದೀವಿ. ಅಂದ್ರೆ ಬೆಳಕಿರ್ಲಿ ಓಡಾಡ್ಬೇಕಲ್ಲ ಆಗ. ಸೆಕೆ ಆದ್ರೂ ಕೂಡ ಈಚೆಗಡೆ ಬಂದು ಕೂತ್ಕೊಂಡಿರ್ತೀವಿ. ಅದರಿಂದ ಒಂದು ಲೈಟ್ ಹಾಕೊಂಡಿದೀವಿ. ಆ ಲೈಟ್ ಇಂದ ನನ್ಗೆ ಸರಿಯಾಗಿ ಅಷ್ಟು ವಿಡಿಯೋ ಬರ್ತಾ ಇಲ್ಲ. ಹಾಗೆ ಮಳೆ ಎಲ್ಲ ನಿಂತ್ಕೊಂಡ್ಮೇಲೆ ಬಾಗ್ಲೆಲ್ಲ ತೊಳೆದು ರಂಗೋಲಿ ಹಾಕ್ತಾ ಇದೀನಿ. ಈ ರಂಗೋಲಿ ಬಿಡೋ ಕೆಲಸ ಎಲ್ಲ ಸ್ವಲ್ಪ ಲೇಟ್ ಆಗೋದ್ರಿಂದ ನೈಟೇನೆ ಎಲ್ಲ ರೆಡಿ ಮಾಡ್ಕೋಬೇಕು. ಬೆಳಿಗ್ಗೆ ಹೊತ್ತು ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಅಡಿಗೆ ಮಾಡ್ಕೋಬೇಕು, ಪೂಜೆ ಮಾಡ್ಕೋಬೇಕು, ಆಗೋದಿಲ್ಲ. ಆದ್ರಿಂದ ನೈಟೇನೆ ರಂಗೋಲಿ ಎಲ್ಲ ಬಿಡಿಸ್ಕೊತಾ ಇದೀನಿ. ಹೊಸ್ಲು ಹತ್ರ ಇರೋದ್ರಿಂದ ತುಳಿದು ಬಿಡ್ತಾರೆ ದೊಡ್ಡ ರಂಗೋಲಿ ಹಾಕೊಂಡ್ರೆ. ಅದರಿಂದ ಸ್ವಲ್ಪ ಚಿಕ್ಕ ರಂಗೋಲಿನೇ ಹಾಕೋತಾ ಇದೀನಿ. ಬಾರ್ಡ್ರು ಮಾತ್ರ ಹೊಸ್ಲತ್ರ ಸ್ವಲ್ಪ ಮಾವಿನಕಾಯಿಂದ ಡಿಸೈನ್ ಮಾಡಿ ಹಾಕೊಂಡಿದೀನಿ. ಸಿಂಪಲ್ ಆಗಿ ಬಿಟ್ಕೊಂಡಿದೀನಿ ರಂಗೋಲಿನ. ನನ್ ಮಕ್ಳು ನೋಡಿ ತುಳಿದ್ರೆ ಬೈತಾಳೆ ಅಂದ್ಬಿಟ್ಟು ಓಡಾಡ್ತಿದ್ದಾರೆ. ಎಕ್ಸಾಮ್ ಇದೆ, ಎಕ್ಸಾಮ್ಗೆ ಓದ್ಕೋಬೇಕು. ಅವ್ರು ಓದ್ಕೊಳ್ದೆ ಆಟ ಆಡ್ತಿದ್ದಾರೆ. ಅಷ್ಟ್ರಲ್ಲಿ ನಾನು ರಂಗೋಲಿ ಹಾಕೋತಾ ಇದೀನಿ. ರಂಗೋಲಿ ಎಲ್ಲ ಹಾಕಾಗಿದೆ. ಆಚೆ ಕಡೆ ಒಂದ್ ರಂಗೋಲಿ ಹಾಕೋಬೇಕು. ಮಳೆ ಬಂದ್ಬಿಡುತ್ತೆ ನೈಟು. ಅದರಿಂದ ಸ್ವಲ್ಪ ಕಲರ್ ಹಾಕಿ ಆಚೆ ಹಾಕೋಣ ಅನ್ಕೊಂಡಿದೀನಿ. ನೈಟ್ ರಂಗೋಲಿ ಬಂದ್ರೆ ಹೋಗ್ಬಿಡುತ್ತೆ. ಇಲ್ಲಿ ಹೊಸ್ಲತ್ರ ಹೋಗಲ್ಲ. ಸೀಟ್ ಹಾಕಿದ್ದಾರೆ, ಅಲ್ಲಿ ಹೋಗೋದಿಲ್ಲ. ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಮಾವಿನಕಾಯಿ ಬಾರ್ಡ್ರು. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನೈಟು. ಬೆಳಿಗ್ಗೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಬೆಳಿಗ್ಗೆ ಎದ್ದು ತುಳಸಿ ಗಿಡದ ಹತ್ರ ರಂಗೋಲಿ ಹಾಕೊಂಡಿದೀನಿ. ಹ್ಯಾಪಿ ಯುಗಾದಿ ಅಂತ ಬರ್ದು ತುಳಸಿ ಗಿಡಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ರಂಗೋಲಿ ಹಾಕೊಂಡಿದೀನಿ. ಹಂಗೆ ಸ್ನಾನ ಮಾಡಿ ಮಕ್ಳಿಗೆಲ್ಲ ಎಣ್ಣೆ ಹಚ್ಚಿ ಅವ್ರಿಗೂ ಸ್ನಾನ ಮಾಡಿಸಿ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡಿದೀನಿ. ಹಿಂದಿನ ದಿನಾನೇ ದೇವ್ರ ಸಾಮಾನು ತೊಳೆದು ಇಟ್ಕೊಂಡಿದ್ದೆ. ಅದರಿಂದ ತೆಂಗಿನಕಾಯಿ ಹೊಡೆದು ಬಾಳೆಹಣ್ಣೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡಿದೀವಿ. ಜವನ ಹಾಗೆ ಬೇವಿನ ಸೊಪ್ಪು, ಸಾಮಂತಿಗೆ ಹೂವ ಎಲ್ಲಾನು ಇಟ್ಟು ಪೂಜೆ ಮಾಡ್ಕೊಂಡಿದೀವಿ. ಬಾಡಿಗೆ ಮನೇಲಿ ಏನಂದ್ರೆ ಮಳೆ ಹೊಡೆಯೋ ಹಾಗಿಲ್ಲ. ಆದ್ರಿಂದ ನಮ್ಮ ಅತ್ತೆ ಮಾವನ್ ಫೋಟೋನ ಮೇಲೆ ಎತ್ತಿ ಇಟ್ಬಿಟ್ಟಿದ್ವಿ. ಹಬ್ಬ ಅಲ್ವಾ ಇವತ್ತು ಅಂದ್ಬಿಟ್ಟು, ಹಬ್ಬದ ದಿನ ಅಂದ್ಬಿಟ್ಟು ಒಂದು ಟೇಬಲ್ ಹಾಕಿ ಟೇಬಲ್ ಮೇಲೆ ಇಟ್ಕೊಂಡಿದೀವಿ. ನಾನ್ ಪೂಜೆ ಮಾಡಾದ್ಮೇಲೆ ನೆಕ್ಸ್ಟ್ ನನ್ ಮಗ ಪೂಜೆ ಮಾಡ್ತಾನೆ. ಅವನು ಕೂಡ ಪೂಜೆ ಮಾಡ್ಕೊತಾ ಇದ್ದಾನೆ. ಅವರು ಸ್ನಾನ ಮಾಡ್ಕೊಂಡ್ ಬಂದ್ರು, ಎಣ್ಣೆ ಸ್ನಾನ ಮಾಡ್ಕೊಂಡ್ ಬಂದ್ರು.
ಇಬ್ರು ಸ್ನಾನ ಮಾಡ್ಕೊಂಡ್ ಬಂದಾದ್ಮೇಲೆ ಇಬ್ರು ಕೂಡ ಪೂಜೆ ಮಾಡ್ಕೊತಾ ಇದಾರೆ. ನಾನ್ ಪೂಜೆ ಮಾಡ್ಬಿಟ್ಟು ಫಸ್ಟ್ ಬಂದು ಅಡ್ಗೆಗೆಲ್ಲ ರೆಡಿ ಮಾಡ್ಕೊತಾ ಇದೀನಿ. ಹಬ್ಬ ಅಂತ ಅಂದ್ರೇನೆ ತುಂಬಾನೇ ಕೆಲ್ಸ ಇರುತ್ತೆ. ಒಬ್ಬೊಬ್ಬರೇ ಹೆಣ್ಮಕ್ಳು ಮನೇಲಿದ್ರಂತೂ ತುಂಬಾ ಕೆಲ್ಸ ಇರುತ್ತೆ ಫ್ರೆಂಡ್ಸ್ ನೋಡಿ. ಮಕ್ಳು ಕೂಡ ಸ್ವಲ್ಪ ಸಹಾಯ ಮಾಡ್ತಾ ಇದಾರೆ. ಅವರು ಕೂಡ ಕೋಸಂಬರಿ ಮಾಡೋದಕ್ಕೆ ಕ್ಯಾರೆಟ್ ಎಲ್ಲ ತುರಿತಾ ಇದ್ದಾನೆ. ನಾನು ಕೂಡ ಅಡುಗೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮನೆಯವರು ಸೌತೆಕಾಯಿನೆಲ್ಲ ಹೆರ್ಕೊಡ್ತಾ ಇದ್ದಾರೆ. ಇನ್ನು ಸ್ನಾನ ಮಾಡಿ ಪೂಜೆ ಮಾಡಿಲ್ಲ ಅವರು. ಹಾಗೆ ಕಾಳುಗೊಜ್ಜು ಮಾಡ್ಕೊತಾ ಇದ್ದೀನಿ ನಾನು. ಇದು ಒಬ್ಬಟ್ಟೊಂದ್ ದಿನ ಕಾಳುಗೊಜ್ಜು ಹಾಗೆ ರೈಸ್ ಮಾಡ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಹೆಸರುಬೇಳೆ ಮತ್ತೆ ಒಬ್ಬಟ್ಟಿನ ಸಾರು, ಒಬ್ಬಟ್ಟು ಇಷ್ಟನ್ನು ಕೂಡ ಮಾಡ್ಕೊತಾ ಇದೀನಿ. ರೈಸ್ ಸ್ವಲ್ಪ ಜಾಸ್ತಿ ಮಾಡಿದೀನಿ ಯಾಕಂದ್ರೆ ಮನೆ ಹತ್ರ ಕೆಲಸ ಮಾಡ್ತಿದ್ದಾರೆ. ಪ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ. ಪ್ಲಾಸ್ಟಿಂಗ್ ಮಾಡೋರ್ಗೆ ಇಬ್ರಿಗೆ ಅಂದ್ಬಿಟ್ಟು ಅಡುಗೆ ಮಾಡಿದೀನಿ ಹಬ್ಬ ಅಲ್ವಾ ಅಂತ ಅಂದ್ಬಿಟ್ಟು. ಹಾಗೆ ನಮ್ಮ ಅತ್ತೆ ಮಾವನ ತೋಟದ ಹತ್ರನು ಕೂಡ ಹೆಸರುಬೇಳೆ ಹಾಗೆ ಒಬ್ಬಟ್ಟನ್ನೆಲ್ಲ ಮಾಡಿ ಇಟ್ಬಿಟ್ಟು ಅಲ್ಲೂ ಕೂಡ ಪೂಜೆನ ಮಾಡ್ಕೊಂಡು ನೆಕ್ಸ್ಟ್ ಹೊಸತಡ್ಕ ದಿನ ನಾವು ಅವರ ಸಮಾಧಿ ಹತ್ರ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತೀವಿ. ಮನೆಯಲ್ಲಿ ಫೋಟೋ ಇಟ್ಟು ಈ ರೀತಿ ಸಿಂಪಲ್ ಆಗಿ ಪೂಜೆ ಮಾಡ್ಕೊಂಡಿದೀವಿ. ಬಾಡಿಗೆ ಮನೆಗಳಲ್ಲಿ ಮಳೆಗೊಳೆ ಹೊಡ್ಸಲ್ಲ. ಡೈಲಿ ನಮ್ಮನೆ ಹಳೆ ಮನೇಲಿ ಡೈಲಿ ಪೂಜೆ ಮಾಡ್ತಿದ್ವಿ ನಾವು. ವಾರ ಮಾಡ್ದಾಗೆಲ್ಲಾನು ಹೂವ್ ಹಾಕಿ ಪೂಜೆ ಮಾಡ್ತಾ ಇದ್ದೆ. ಆದ್ರೆ ಇಲ್ಲಿ ಮಾಡಕ್ಕಾಗಲ್ಲ. ಮಳೆ ಹೊಡೆಯೋ ಹಾಗಿಲ್ಲ. ಮಳೆ ಇನ್ನು ಸ್ವಲ್ಪ ದಿನಕ್ಕೆ ಅಂದ್ಬಿಟ್ಟು ನಾವೇ ಹೊಡ್ದಿಲ್ಲ. ಹಾಗೆ ತೋರಣ ಎಲ್ಲ ಕಟ್ಟಿದಾರೆ ನಮ್ಮನೆಯವರು. ನಮ್ಮನೆಯವರು ನಾನು ಇಬ್ರು ಹೋಗಿ ಬೇವಿನ ಸೊಪ್ಪು, ಮಾವಿನ ಸೊಪ್ಪು ಎಲ್ಲ ಕಿತ್ಕೊಂಡ್ ಬಂದ್ವಿ. ಹಾಗೆ ತೋರಣ ಕೂಡ ಕಟ್ಟಿ ಹಬ್ಬಕ್ಕೆ ರೆಡಿ ಮಾಡಿದ್ದಾರೆ. ಈ ವರ್ಷ ಬಾಡಿಗೆ ಮನೇಲಿ ಹಬ್ಬ ಎಲ್ಲ ಸಿಂಪಲ್ ಆಗಿ ಮಾಡ್ದೋ ಏನಷ್ಟು ಜಾಸ್ತಿ ಗ್ರ್ಯಾಂಡ್ ಆಗಿ ಏನ್ ಮಾಡಿಲ್ಲ. ಮುಂದಿನ ವರ್ಷ ನಮ್ಮ ಸ್ವಂತ ಮನೆಯಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸಿಂಪಲ್ ಆಗಿ ಮಾಡಿದೀವಿ ಅಷ್ಟೇನೆ. ಹಾಗೆ ನಾನು ಯಾವ ರೀತಿ ಒಬ್ಬಟ್ಟು ಮಾಡ್ತೀನಿ ನೋಡಿ. ಒಂದೆರಡು ತೆಂಗಿನಕಾಯಿ ತಗೊಂಡಿದ್ದೀನಿ. ಎರಡು ತೆಂಗಿನಕಾಯಿನ ತುರಿದು ಅದನ್ನ ಹುರ್ಕೊತಾ ಇದ್ದೀನಿ. ಮೊದಲೇ ಕಡಲೆ ಬೇಳೆನ ಒಂದು ವಿಸಲ್ ಹಾಕ್ಸಿ ಇಟ್ಕೊಂಡಿದ್ದೀನಿ. ಅದನ್ನ ಸೋರ್ ಹಾಕೊಂಡು ಈಗ ಕಾಯಿನ ಈ ರೀತಿ ಬಿಸಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಹಾಗೆ ಬೇಗ ಅಳ್ಸೋದಿಲ್ಲ. ಈಚೆ ಇಟ್ಕೊಂಡ್ರು ಕೂಡ ಅಳ್ಸೋದಿಲ್ಲ. ಒಬ್ಬಟ್ಟು ಮಾಡಿ ಇಟ್ಕೊಂಡ್ರು ಕೂಡ ಒಂದ್ ವಾರದವರೆಗೂ ತಿನ್ಬೋದು. ಹಾಗೆ ಕಡಲೆ ಬೇಳೆನ ಹಾಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಮಾಡ್ಕೋಬೇಕು ಸಿಮ್ಮಲ್ಲೇ ಇಟ್ಕೊಂಡು. ಇದಾದ್ಮೇಲೆ ಬೆಲ್ಲನೆಲ್ಲನು ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಬೇಕು. ಪುಟಾಣಿನಲ್ಲಿ ಕುಟ್ಟಿ ಪುಡಿ ಬೆಲ್ಲನೂ ಬರುತ್ತೆ. ಆದ್ರೆ ನಾವು ಪುಡಿ ಬೆಲ್ಲ ಯೂಸ್ ಮಾಡಲ್ಲ. ಯಾವಾಗ್ಲೂ ನಾವು ಉಂಡೆ ಬೆಲ್ಲನ ಯೂಸ್ ಮಾಡೋದು. ಬೆಲ್ಲದ ಟೀ ಎಲ್ಲ ಮಾಡ್ತಾ ಇರ್ತೀವಿ ನಾವು ಆಲ್ರೆಡಿ. ಅದರಿಂದ ಬೆಲ್ಲನೆಲ್ಲ ಕುಟಾಣಿನಲ್ಲಿ ಕುಟ್ಟಿ ಪುಡಿ ಮಾಡ್ಕೊಂಡಿದೀನಿ. ಈ ಒಬ್ಬಟ್ಟು ಮಾಡ್ಬೇಕಾದ್ರೆ ಏನಂದ್ರೆ ಈರುಳ್ಳಿ ಕೈ ಸೋಕ್ಬಾರ್ದು. ಆದ್ರಿಂದ ನಾನೇನ್ ಮಾಡ್ತಾ ಇದೀನಿ, ಎಲ್ಲಾ ಅಡಿಗೆ ಎಲ್ಲ ಆದ್ಮೇಲೆ ಊಟನು ಕೂಡ ಮಾಡ್ಬಿಟ್ಟು ಆಮೇಲೆ ಒಬ್ಬಟ್ಟು ಮಾಡ್ಕೊತಾ ಇದೀನಿ. ನಮ್ಮನೇಲಿ ಯಾರು ಅಷ್ಟು ಚೆನ್ನಾಗಿ ಸ್ವೀಟ್ ತಿನ್ನಲ್ಲ. ಆದ್ರಿಂದ ಆಮೇಲೆ ಕೂಡ ಒಬ್ಬಟ್ಟು ಮಾಡ್ಕೊತಾ ಇದೀನಿ ನಾನು. ಲೇಟ್ ಆಗುತ್ತಲ್ಲ ಒಬ್ಬಟ್ಟು ಅಂತ ಅಂದ್ಬಿಟ್ಟು ಕೆಲವರು ಹಿಂದಿನ ದಿನ ನೈಟೇ ಮಾಡ್ತಾರೆ. ನಾವ್ ಹಾಗ್ ಮಾಡೋ ಹಾಗಿಲ್ಲ. ನಾವು ಸ್ನಾನ ಮಾಡಿ ಒಬ್ಬಟ್ಟು ಮಾಡ್ಬೇಕು. ಸ್ನಾನ ಮಾಡಿ ಒಬ್ಬಟ್ಟು ಮಾಡಿ ನಮ್ಮ ಅತ್ತೆ ಮಾವ ಅವ್ರಿಗೆ ಗುಂಡಿ ಪೂಜೆ ಮಾಡೋದಕ್ಕೆ ಹೋಗ್ತೀವಿ. ಅಲ್ಲಿಗೆ ನಾವು ಎತ್ತಿಟ್ಕೊಬೇಕು ಒಬ್ಬಟ್ಟನ್ನ. 4 ಒಬ್ಬಟ್ಟನ್ನ ಎತ್ತಿಟ್ಕೊಬೇಕು. ಯಾರು ತಿಂದಂಗೆ ಸ್ನಾನ ಮಾಡ್ಬಿಟ್ಟು ಆಮೇಲೆ ನಾವ್ ತಿನ್ಬೇಕು. ಚೆನ್ನಾಗಿ ಹಿಟ್ನೆಲ್ಲಾನು ಫಸ್ಟೇನೆ ಬೆಳಿಗ್ಗೆನೆ ಸ್ನಾನ ಮಾಡಾದ್ಮೇಲೆ ಮಿಕ್ಕೊಂಡು ಇಟ್ಕೊಂಡಿದ್ದೆ. ಚಿರೋಟಿ ರವೆ ಹಾಕೊಂತೀನಿ ನಾನು. ಚಿರೋಟಿ ರವೆ, ಅರಿಶಿನ, ಸ್ವಲ್ಪ ನೀರು, ಎಣ್ಣೆ, ಮೈದಾ ಹಿಟ್ಟು ಇಷ್ಟನ್ನ ಹಾಕೊಂಡು ಚೆನ್ನಾಗಿ ಮಿಕ್ಕೊಂಡಿದೀನಿ. ಒಂದ್ ಅರ್ಧ ಕೆಜಿಗೆ ಅಷ್ಟೇ ನಾನು ಒಬ್ಬಟ್ಟು ಮಾಡ್ಕೊತಾ ಇರೋದು. ಒಬ್ಬಟ್ಟು ಜೊತೆ ಕಾಯಿ ಹಾಲು ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಏನಂದ್ರೆ ಈ ಬೇಳೆ, ತೆಂಗಿನಕಾಯಿ ಎಲ್ಲ ಹುರ್ಕೊಂಡಿರ್ತೀವಲ್ಲ ಇದನ್ನ ನಾವು ಒಳ್ಕಲ್ಲಲ್ಲಿ ರುಬ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ರುಬ್ಕೊಬಹುದು. ಮಿಕ್ಸಿನಲ್ಲಿ ಅಷ್ಟು ನೀಟಾಗಿ ರುಬ್ಬೋದಿಲ್ಲ. ಒಳ್ಕಲ್ ಇದ್ರೆ ತುಂಬಾ ಚೆನ್ನಾಗಿ ರುಬ್ಕೋಬಹುದು ಇದನ್ನ. ನೋಡಿ ಎಲ್ಲ ಹುರಿದಿಟ್ಕೊಂಡಿದೀನಿ ನಾನು ಆಲ್ರೆಡಿ. ಸ್ವಲ್ಪ ಆರೋದಕ್ಕೆ ಬಿಟ್ಟು ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂತೀನಿ ನಾನು. ಇದಕ್ಕೇನು ನೀರ್ ಗೀರು ಏನು ಹಾಕೊಂಬಾರ್ದು. ಅದೇ ರೀತಿ ಸ್ವಲ್ಪನೇ ಹಾಕೊಂಡು ರುಬ್ಕೋಬೇಕಾಗುತ್ತೆ. ಎಲ್ಲ ಕಾಳನ್ನೆಲ್ಲ ರುಬ್ಕೊಂಡಾದ್ಮೇಲೆ ನಾನೊಂದು ಕವರ್ ಮೇಲೆ ಪ್ಲಾಸ್ಟಿಕ್ ಕವರ್ ಮೇಲೆ ತಟ್ಕೊತಾ ಇದ್ದೀನಿ. ಹಿಟ್ಟು ಚೆನ್ನಾಗಿ ನಾದ್ಕೊಂಡಿದೀನಲ್ಲ, ಚೆನ್ನಾಗಿ ಹಿಟ್ಟೆಲ್ಲ ಬಂದಿದೆ. ಆದಷ್ಟು ಸ್ವಲ್ಪ ಗಟ್ಟಿಗೆನೆ ಕಲಸ್ಕೊಬೇಕು. ಜಾಸ್ತಿ ತೆಳ್ಳಗ್ ಕಲಸ್ಕೊಂಡ್ರುನು ಹರ್ಕೊಳ್ಳುತ್ತೆ. ಆದ್ರಿಂದ ಸ್ವಲ್ಪ ಗಟ್ಟಿ ಕಲಸ್ಕೊಂಡ್ರೆ ತುಂಬಾ ಚೆನ್ನಾಗಿ ತಟ್ಬೋದು. ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದೀನಿ ನೋಡಿ. ಸ್ವಲ್ಪ ಗಟ್ಟಿಗಿದೆ. ಒಂದೊಂದ್ಸಾರಿ ಜಾಸ್ತಿ ಬೆಲ್ಲ ಹಾಕಿದ್ರು ಅಷ್ಟೇನೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ಆದ್ರಿಂದ ಸ್ವಲ್ಪ ಸ್ವೀಟ್ ಕಡಿಮೆನೆ ಹಾಕೊಂಡ್ ಮಾಡ್ಕೋಬೇಕು ಒಬ್ಬಟ್ಟು. ಈ ರೀತಿ ಚೆನ್ನಾಗಿ ಬರುತ್ತೆ. ಉಂಡೆ ಎಷ್ಟ್ ಚೆನ್ನಾಗಿ ಬರ್ತಿದೆ ನೋಡಿ ಹೂರ್ಣ. ಇನ್ನೊಂದ್ ಸ್ವಲ್ಪ ನಾದ್ಕೋತಾ ಇದೀನಿ. ಯಾಕಂದ್ರೆ ಸ್ವಲ್ಪ ಚೆನ್ನಾಗಿ ಒಬ್ಬಟ್ಟು ಬರ್ಲಿ ಅಂತ ಅಂದ್ಬಿಟ್ಟು ನಾದ್ಕೋತಾ ಇದೀನಿ. ಒಂದ್ ಕವರ್ ಇಟ್ಕೊಂಡು ತೊಳೆದ್ಬಿಟ್ಟು ಕವರ್ ಇಟ್ಕೊಂಡಿದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಸವರ್ಕೊಂಡು ಈಗ ತಟ್ಕೊತೀನಿ ನಾನು ಒಂದೊಂದೇ ಒಬ್ಬಟ್ಟನ್ನ. ಒಬ್ಬಟ್ಟು ಮೊದ್ಲೆಲ್ಲ ಮಾಡ್ತಿರ್ಲಿಲ್ಲ ಜಾಸ್ತಿ. ಈ ನಡುವೆ ಏನಾದ್ರು ತಿನ್ಬೇಕು ಅಂತ ಅನ್ಸಿದ್ರೆ ಒಬ್ಬಟ್ಟು ಮಾಡ್ಬಿಡ್ತೀನಿ ನಾನು. ನಮ್ಮನೇಲಿ ಈಗ ನನ್ ಮಗನು ತಿಂತಾನೆ, ನಮ್ಮ ಮನೆಯವರು ತಿಂತಾರೆ. ಆದ್ರಿಂದ ಇದಕ್ಕೆ ತುಪ್ಪ ಅಥವಾ ಕಾಯಿ ಹಾಲಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಜಾಸ್ತಿ ಕನಕ ಹಾಕೋಬಾರ್ದು. ಅಂದ್ರೆ ಮೈದಾ ಹಿಟ್ಟು ಕಲಸಿರ್ತೀವಲ್ಲ ಅದನ್ನ ಜಾಸ್ತಿ ಹಾಕೊಂಬಾರ್ದು. ನಾನು ಎಕ್ಸ್ಟ್ರಾ ಬಂದ್ರೆ ಈ ರೀತಿ ತೆಗೆದು ಬಿಡ್ತೀನಿ. ಈ ರೀತಿ ತೆಗೆದ್ಬಿಟ್ಟು
ತಟ್ಕೊಂತೀನಿ ಆಗ್ಲೇನೆ. ಈಗ ಪೇಪರ್ ಮೇಲೆ ತಟ್ಕೊಂತೀನಿ ನೋಡಿ. ಸ್ವಲ್ಪ ಅಗ್ಲಾಗೇನೆ ತಟ್ಕೊಬೇಕು. ಸ್ವಲ್ಪ ತೆಳ್ಳಗೇನೆ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಪೇಪರ್ ಹಾಕೊಂಡ್ಬಿಟ್ರೆ ಎಷ್ಟ್ ಅಗಲ ಬೇಕ್ ಅಷ್ಟ್ ಅಗಲ ಎಳಿಬೋದು ಈ ರೀತಿ ಕೈಯಲ್ಲಿ. ಕೈಯೆಲ್ಲ ತಟ್ಕೊಂಡ್ರೆ ಮಂದ ಆಗ್ಬಿಡುತ್ತೆ. ನಾನಿದು ಮಕ್ಳದು ಸ್ಕೂಲ್ ಬುಕ್ಸ್ ರೊಟ್ಟ್ ಹಾಕೋ ಪೇಪರ್ ತಗೊಂಡಿದೀನಿ. ಮಾಮೂಲಿ ಬೇಳೆ, ತೊಗರಿ ಬೇಳೆ ಎಲ್ಲ ಪ್ಯಾಕ್ ಮಾಡಿರ್ತಾರಲ್ಲ ಆ ರೀತಿ ಕವರ್ ಕೂಡ ಬಳಸ್ಕೋಬೋದು. ಒಬ್ಬಟ್ಟು ತಟ್ಟಕ್ಕೆ ಅಂತಾನೆ ಕವರ್ ಸಿಗುತ್ತಂತೆ. ಗೊತ್ತಿಲ್ಲ ನಮ್ಗದು. ನನ್ ಮನೇಲಿ ಇರೋದ್ರಿಂದಾನೇ ಮಾಡ್ಕೊತಾ ಇದೀನಿ. ಈಗ ಹಂಚಿಟ್ಕೊಂಡು ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದೀನಿ. ಎಣ್ಣೆ ಹಾಕೊಂಡು ಒಬ್ಬಟ್ಟನ್ನ ಬೇಯಿಸ್ಕೊತಾ ಇದೀನಿ. ಸ್ವಲ್ಪ ಉರಿನ ಕಡಿಮೆ ಮಾಡ್ಕೊಂಡೆ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಸುತ್ತ ಬೇಯುತ್ತೆ. ಒಬ್ಬಟ್ಟು ಉರಿ ಕಡಿಮೆ ಇಟ್ಕೊಂಡು ಬೇಯಿಸ್ಕೋಬೇಕು. ತುಂಬಾನೇ ಚೆನ್ನಾಗಿರುತ್ತೆ. ಸ್ವಲ್ಪ ತೆಳ್ಳಗೆನೆ ಒತ್ಕೊಬೇಕು. ಈಗ ಒಬ್ಬಟ್ಟು ಹಾಕೊಂಡ್ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು 2 ಸೈಡು ಬೇಯಿಸ್ಕೊಂಡ್ರೆ ಒಬ್ಬಟ್ಟು ರೆಡಿ ಆಗುತ್ತೆ. ಯುಗಾದಿ ಹಬ್ಬದ ಬಿಸಿ ಬಿಸಿಯಾಗಿರೋ ಒಬ್ಬಟ್ಟು ರೆಡಿ ಆಗುತ್ತೆ. ಇದ್ರ ಜೊತೆ ತುಪ್ಪ ಹಾಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಅಡಿಗೆ ಎಲ್ಲ ಮಾಡಿದೆ ಫ್ರೆಂಡ್ಸ್. ಅಡಿಗೆ ಎಲ್ಲ ಮಾಡಿದ್ಮೇಲೆ ವಿಡಿಯೋ ಮಾಡೋದಕ್ಕೆ ನನಗೆ ಟೈಮ್ ಸಿಗ್ಲಿಲ್ಲ. ಇಷ್ಟೆಲ್ಲ ಕೆಲಸ ಮಾಡೋದ್ರಿಂದ ಸಾಕಾಯ್ತು ಅಂತ ಅಂದ್ಬಿಟ್ಟು ನಾನೇ ಸರಿಯಾಗಿ ವಿಡಿಯೋ ಮಾಡ್ಕೊಳಕ್ ಹೋಗ್ಲಿಲ್ಲ. ಎಲ್ಲ ವಿಡಿಯೋನ ಫುಲ್ ವಿಡಿಯೋ ನೋಡಿ, ವಾಚ್ ಮಾಡಿ, ಲೈಕ್ ಮಾಡಿ, ಹೈಪ್ ಮಾಡಿ, ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ನೀವು ನಿಮ್ಮನೇಲಿ ಯಾವ ರೀತಿಯಾಗಿ ಹಬ್ಬನ ಆಚರಣೆ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ.